ನಿಮ್ಮ ಹೆಸರು ಹೇಳ್ರಿ? ಬೈರೇಗೌಡರು ಅಂತ, ಭೈರಪ್ಪ ಅಂತ ನಾನು ಕರೀತಾರೆ. ಓಕೆ. ಎಷ್ಟು ಏಜು? 62. ಯಾವ ಊರು? ಸರ್ ನಾನು ಮಾಲೂರು ತಾಲೂಕು ಮಾಸಿ ಹೋಬಳಿ ದೊಡ್ಡ ದಾನವಹಳ್ಳಿ. ಓಕೆ. ನಿಮ್ಮದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ನೋಡಿದೆ. ಹಾಂ. ಸೊ ನಮ್ಮ ಟ್ರೀಟ್ಮೆಂಟು 2 ಮಂತ್ಸಿಂದ ತಗೊಳ್ತಾ ಇದ್ರಿ. ಹೌದು ಸ್ವಾಮಿ. ಇದು 3 ತಿಂಗಳು ಬಂದಿದ್ರಿ. ಹೌದು. ನಮ್ಮ ಟ್ರೀಟ್ಮೆಂಟ್ ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ ಹೇಳ್ರಿ? ಮುಂಚೆ ನನಗೇನಾಗಿತ್ತು ಅಂತಂದರೆ ಎಲ್ಲ ಹಾಸ್ಪಿಟ್ಲ್ಗಳೆಲ್ಲ ಹೋಗಿ ನೋಡಿ, ಕೋಲಾರಲ್ಲಿ ನಮ್ದು ಏನು ಹಾಸ್ಪಿಟ್ಲ್ ಮೇನ್ ಹಾಸ್ಪಿಟ್ಲ್ ಇದೆ ಎಲ್ಲ ನೋಡಿದೆ. ನಿಮ್ದು ಇನ್ನು ಏನು ಲಾಸ್ಟ್ ಮೂಮೆಂಟ್ ಏನೂ ಆಗೋದಿಲ್ಲಪ್ಪ, ಏಳು ಚೇಂಜ್ ಆಗಿಬಿಟ್ಟಿದೆ. ನೀವು EGFR ರೇಟು ಅದು ಏನಾಗಬೇಕಂತಂದರೆ ನೀವು ಇಲ್ಲ ಕಿಡ್ನಿ ಟ್ರಾನ್ಸ್ಫರ್ ಆಗಬೇಕು, ಇಲ್ಲ ಅಂತಂದರೆ ಇದು ಡಯಾಲಿಸಿಸ್ಗೆ ಹೋಗಬೇಕು, ಇಮ್ಮಿಡಿಯೇಟ್ ಡಯಾಲಿಸಿಸ್ ಅಂದರು. ಇಲ್ಲ ತಗೊಳ್ಳಲ್ಲ ನಾನು. ಈ ಹಾಸ್ಪಿಟ್ಲ್ಗಳು ನೋಡ್ತಾ ನಾನು ಒಂದು ಯೂಟ್ಯೂಬಲ್ಲಿ ತಮ್ಮ ಅಡ್ರೆಸ್ ನೋಡಿದ್ದೆ, MS ರಾಜು ಸರ್ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ದೆ, ಮಿರಾಕಲ್ ಥಿಂಗ್ಸ್ ಅವ್ರನ್ನ. ಅಲ್ಲಿ ಇದನ್ನ ಒಂದು ಸಾರಿ ನೋಡ್ಬಿಡೋಣ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ಯೂಟ್ಯೂಬರ್ ಚಾನಲ್ಗಿಂತ ಇವರಲ್ಲಿ ನಮಗೆ ಯಾಕಂದ್ರೆ ನಮ್ಮ ತಲೆಯಲ್ಲಿ ಚೆನ್ನಾಗಿ ಒಳಪಾಡಿಸುತ್ತೆ ನನಗೆ. ಇವ್ರ ಹತ್ರ ಹೋಗ್ಬಿಟ್ಟು ಲಾಸ್ಟ್ ಡಿಸಿಷನ್ ತಗೊಂಬಿಡೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು 2 ತಿಂಗಳಾಗಿದೆ. ಡಾಕ್ಟರ್ ರಾಜು ಅವರು ಅವ್ರ ಪ್ರಕಾರವಾಗಿ ಔಷಧಿ ತಗೊಂಡಿದ್ದೀನಿ. ಆಯ್ತು. ತಗೊಂಡಾದ್ಮೇಲೆ ಈಗ 7.24 ಇದ್ದಿದ್ದು ಹೋದ ತಿಂಗಳಲ್ಲಿ 5ಕ್ಕೆ ಬಂತು. 5 ಇದ್ದಿದ್ದು ಈ ತಿಂಗಳಲ್ಲಿ ಇದು ಯಾವುದು 4ಕ್ಕೆ ಬಂದಿದೆ. ಈಗ ಆರೋಗ್ಯನೂ ಚೆನ್ನಾಗಿದ್ದೀನಿ. ಕ್ರಿಯೇಟಿನ್ ಲೆವೆಲ್ 4 ಬಂದಿದೆ. ಕ್ರಿಯೇಟಿನ್ 4 ಬಂದಿದೆ. ಈಗ ಆರೋಗ್ಯನೂ ಚೆನ್ನಾಗಿದ್ದೀನಿ. ಊಟ ಮಾಡೋಕ್ಕೂ ಪರವಾಗಿಲ್ಲ. ಮೊದಲೆಲ್ಲ ಸ್ಪೆಲ್ಲಿಂಗ್ ಇತ್ತು, ಆಮೇಲೆ ವಾಮಿಟಿಂಗ್ ಜಾಸ್ತಿ ಇತ್ತು, ಸುಸ್ತಿತ್ತು, ಓಡಾಡಕ್ ಬಾಧೆ ಆಗ್ತಾ ಇತ್ತು, ಇಷ್ಟೆಲ್ಲ ಇತ್ತು ಸ್ವಾಮಿ. ಇವಾಗ ಆರಾಮಾಗಿದ್ದೀನಿ ಸ್ವಾಮಿ. ಆಮೇಲೆ ನಿಮ್ಮದು ಇದು EGFR ರೇಟು ಅಷ್ಟಿದೆ. ಫಸ್ಟು ನಿಮ್ದು ಇದ್ದಿದ್ದು 7.24. ಇವತ್ತು ಅದು ಇನ್ಕ್ರೀಸ್ ಆಗಿ 18.32 ಐತೆ. ಅದು ಮೊದಲಿದ್ದು ಅಲ್ಲ, ಅಷ್ಟು ಚೆನ್ನಾಗಿದೆ. ಹೌದು. ಯಾಕೆ ಅಂತಂದ್ರೆ ನೋಡ್ರಿ, ಫಸ್ಟ್ ಎಷ್ಟಿದೆ ಅಂತಂದ್ರೆ 7.91 GFR ರೇಟ್. ಇವತ್ತು ಅದು 18 ಮೇಲೆ ಆಗಿದೆ. ಹೌದು ಸ್ವಾಮಿ. ಮೊನ್ನೆ 12 ಬಂದಿತ್ತು. ಹೋದ ತಿಂಗಳಲ್ಲಿ 12 ಬಂದು 7 ಪಾಯಿಂಟ್ ಚೇಂಜ್ ಇದ್ದಿದ್ದು ಹೋದ ತಿಂಗಳಲ್ಲಿ 12 ಬಂತು. ಈ ತಿಂಗಳಲ್ಲಿ ಏನಾಗಿದೆ ಅಂತಂದ್ರೆ 18 ಪಾಯಿಂಟ್ ಚೇಂಜ್ ಹೋಗಿದೆ. ಎಕ್ಸಲೆಂಟ್ ಅಪ್ಪ, ಭಾರಿ ಖುಷಿ ಆಯ್ತು. ನಿಮ್ಮ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ರು ಅಂತ ಕಾಣುತ್ತೆ. ನೋಡ್ಕೊಂತಾರೆ. ಇನ್ನೊಂದು ವರ್ಷದಲ್ಲಿ ಇನ್ನೆಲ್ಲ ನಾರ್ಮಲ್ ಆಗಬೇಕು. ಮತ್ತೆ ಇನ್ಸುಲಿನ್ ಎಷ್ಟು ಕಡಿಮೆ ಮಾಡಿದ್ರಿ ಸರ್? 36 ಇದ್ದಿದ್ದಂತ ಇನ್ಸುಲಿನ್ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಫಸ್ಟ್ ತಿಂಗಳಲ್ಲಿ ಆರಾಮಾಗಿ 20-15 ಬಂದಿದ್ದೆ. ಇವಾಗ 15-10ಕ್ಕೆ ಬಂದಿದ್ದೀನಿ. ಈಗ ಫಸ್ಟ್ ಎಷ್ಟಿತ್ತು ಬೆಳಗ್ಗೆ ಮತ್ತೆ ಸಂಜೆ? 36 ಬೆಳಿಗ್ಗೆ, 25 ಸಂಜೆ. ಆಮೇಲೆ 2ನೇ ತಿಂಗಳಿಗೆ ಎಷ್ಟು ಬಂತು? 2ನೇ ತಿಂಗಳಿಗೆ 15-10. ಈಗ ನೆಕ್ಸ್ಟ್ ಈಗ ಪೂರ್ತಿ ಬಿಟ್ಬಿಡ್ಬೇಕು ಅಂತ ಇದ್ದೀನಿ ಸರ್. ಆಯ್ತು, ಬಿಟ್ಬಿಡ್ರಿ ಪೂರ್ತಿ. ಸರಿ ಸುಮ್ಮನೆ. ಆಮೇಲೆ HbA1c ಎಲ್ಲಾನು ಮೇಂಟೈನ್ ಆಗಿದೆ. ಓಕೆ, ಥ್ಯಾಂಕ್ಸ್ ಅಪ್ಪ.